ಮಾತ್ರ ಒಂದು ಫೋನ್ ಬಂದಿದೆ, ಓಪೋ A5 ಒಂದು ಫೋನ್ ಬಂದಿದೆ. ಇದರಲ್ಲಿ ಏನು ಪ್ರಾಬ್ಲಮ್ಮಪ್ಪ ಅಂತಂದರೆ ಮೈಕು ವರ್ಕ್ ಆಗ್ತಿಲ್ಲ. ಅಂದರೆ ನಾವು ಈಗ ಮಾತಾಡಿದ್ರೆ ಕಸ್ಟಮರ್ ಆ ಕಡೆ ಕೇಳಿಸ್ತಾ ಇಲ್ಲ. ಈಗ ಏನೇ ಒಂದು ಫೋನ್ನ ನೀವು ಓಪನ್ ಮಾಡಬೇಕಾದ್ರೆ ಅಥವಾ ಡಿಸಸೆಂಬಲ್ ಮಾಡಬೇಕು ಅಂತಂದರೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಫೋನ್ನ. ಫಸ್ಟ್ ನೀವೇನು ಮಾಡಿ ಅಂದರೆ ಸಿಮ್ ಇಜೆಕ್ಟ್ ಮಾಡಿ, ಸಿಮ್ ಇಜೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಪ್ಯಾನಲ್ ಓಪನ್ ಮಾಡ್ಕೊಳ್ಳಿ. ಪ್ಯಾನಲ್ ಓಪನ್ ಮಾಡ್ಬೇಕಾದ್ರೆ ನೀವು ಓಪನರ್ ಇರುತ್ತೆ ನಿಮಗೆ, ಓಪನರ್ ತಗೊಂಡು ನಿಧಾನ ಬಿಟ್ಕೊಳ್ಳಿ. ಸ್ಮೂತಾಗಿ ಮಾಡಿ, ಓಪನ್ ಆಗ್ತದೆ. ಈಗ ಓಪನ್ ಆಯಿತು ನೋಡಿ. ಇದು ತಂಬು ಕನೆಕ್ಟರ್ಸ್, ತಂಬು ಸ್ಟ್ರಿಪ್ ಇದೆ, ತಂಬು ಕನೆಕ್ಟ್ ಆಗಿರೋದು. ಅದನ್ನು ಯೂಸರ್ ತಗೊಂಡು ಆ ಕನೆಕ್ಷನ್ ಏನು ಮಾಡಿ ಅಂದರೆ ನೀವು ರಿಮೂವ್ ಮಾಡಿ. ಯೂಸರ್ ತಗೊಳ್ಳಿ, ಯೂಸರ್ ತಗೊಂಡು ನೀವು ರಿಮೂವ್ ಮಾಡ್ಕೊಳ್ಳಿ. ಓಕೆ, ರಿಮೂವ್ ಆಯಿತು. ಅದನ್ನ ಸೈಡ್ಗೆ ಇಟ್ಕೊಳ್ಳಿ. ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಳ್ಳಿ. ಸ್ಕ್ರೂ ಎಲ್ಲ ಮಿಸ್ ಆಗಬಾರ್ದು, ಅದಕ್ಕೆ ಎಲ್ಲನೂ ಆ ಪ್ಯಾನಲ್ ಒಳಗಡೆನೇ ಹಾಕ್ಕೊಳ್ಳಿ. ನೆಕ್ಸ್ಟು ಇರೋ ಸ್ಕ್ರೂ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಮೇಲೆ ಬೋರ್ಡಲ್ಲಿ ನಾವೇನು ರಿಮೂವ್ ಮಾಡಿಸಿಲ್ಲ, ಯಾಕಂದರೆ ನಾವು ಮಾಡಬೇಕಾದ್ರೆ CC ಬೋರ್ಡ್ ಚೇಂಜ್ ಮಾಡಬೇಕು ಅಷ್ಟೇ. CC ಬೋರ್ಡ್ ಮೀನ್ಸ್ ಸಬ್ PCB ಅಂತ. ಸಬ್ PCB ಕೆಲಸ ಏನಪ್ಪ ಅಂತಂದರೆ ನಮಗೆ ಚಾರ್ಜಿಂಗ್ನ ಪವರ್ ಏನು ಸಬ್ PCBಯಿಂದ ಏನಾಗುತ್ತೆ, ಮೇನ್ PCBಗೆ ಚಾರ್ಜಿಂಗ್ ಕನೆಕ್ಷನ್ ಹೋಗುತ್ತೆ ನಿಮಗೆ. ಜೊತೆಗೆ ಮೈಕ್ ಕೆಳಗಡೆ ಇರುತ್ತಲ್ಲ, ಮೈಕೆಲ್ಲ ಮೇನ್ PCB ಕನೆಕ್ಟ್ ಇರುತ್ತೆ. ಈಗ ಪ್ರಾಬ್ಲಮ್ ಇರೋದೇನಪ್ಪ ಈ ಫೋನಲ್ಲಿ ಅಂತಂದರೆ ಸಬ್ PCB ಪ್ರಾಬ್ಲಮ್ ಇರೋದು. ಅದನ್ನ ಸಬ್ PCB ಅಂತ ಕರಿತೀವಿ ಅಥವಾ CC ಬೋರ್ಡ್ ಅಂತಲೂ ಕರಿತೀವಿ. ಈಗ ರಿಮೂವ್ ಮಾಡ್ಕೊತಾ ಇದ್ವಿ, ಎಲ್ಲ ಸ್ಕ್ರೂ ಯಾವುದೋ ಇದೆಯೋ ಅದೆಲ್ಲ ರಿಮೂವ್ ಮಾಡ್ಕೊತಾ ಇದ್ವಿ. ನಿಮಗೆ ಸಬ್ PCB ಏನೇನು ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಚಾರ್ಜ್ ಆಗೋದಿಲ್ಲ. ಸ್ಕ್ರೂ ಎಲ್ಲ ರಿಮೂವ್ ಮಾಡಾಯಿತು. ಸಬ್ PCB ಓಪನ್ ಮಾಡ್ಕೊತಾ ಇದ್ದೀವಿ. ಓಪನ್ ಆಯಿತು. ನಿಮಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದನ್ನೇ ನಾವು CC ಬೋರ್ಡ್ ಅಥವಾ ಸಬ್ PCB ಅಂತ ಕರಿತೀವಿ. ನೋಡಿ, ಇಲ್ಲಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಮೈನ್ ಬೋರ್ಡ್ಗೆ ಒಂದು ಸ್ಟ್ರಿಪ್ ಹೋಗಿರುತ್ತೆ. ಇಲ್ಲಿಂದ ನಿಮಗೆ ಚಾರ್ಜಿಂಗು ಅಷ್ಟೇ ಅಥವಾ ಕಮ್ಯುನಿಕೇಷನ್ಸ್ ಏನೇ ಆಗ್ಬೋದು. ಈಗ ನೋಡಿ, ಇದು ನಮ್ಮ ಪ್ರಾಬ್ಲಮ್ ಇರೋದೇನಪ್ಪ ಅಂದರೆ ಇದು ಮೈಕ್ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ಈ ಬೋರ್ಡ್ನ ಅದಕ್ಕೇನು ಮಾಡ್ತಿದ್ದೀವಿ, ನಿಮಗೆ ರಿಪೇರ್ ಮಾಡೋದಕ್ಕಿಂತ ರಿಪ್ಲೇಸ್ ಮಾಡೋದು ತುಂಬ ಈಸಿ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ ಮೇಯ್ನ್ ಏನೊಂದು ಕನೆಕ್ಷನ್ ಅಪ್ಪ ಹೋಗಿರುತ್ತೆ ಅಂದರೆ ನೋಡಿ, ಇಲ್ಲಿ ಒಂದು ಆಂಟೆನಾ ಕನೆಕ್ಟ್ ಇರುತ್ತೆ. ಆಂಟೆನಾ ಇಲ್ಲಿಂದ ಮೇನ್ ಬೋರ್ಡ್ಗೆ ಹೋಗುತ್ತೆ. ಸಪೋಸ್ ನೀವು ಆಂಟೆನಾ ಏನಾದರೂ ಕನೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ನೆಟ್ವರ್ಕ್ ಅನ್ನೋದು ಸರಿಯಾಗಿ ಮೊಬೈಲಲ್ಲಿ ಬರೋದಿಲ್ಲ. ಮತ್ತು ಇಲ್ಲಿಂದ ಒಂದು ಮೇನ್ PCB ಒಂದು ಸ್ಟ್ರಿಪ್ ಹೋಗಿರುತ್ತೆ. ದೆನ್ ಏನೇನಿರುತ್ತೆ ನಿಮಗೆ, ಇಲ್ಲಿ ವೈಬ್ರೇಟರ್ ಇರುತ್ತೆ, ದೆನ್ ಮೈಕ್ ಇರುತ್ತೆ, ಚಾರ್ಜಿಂಗ್ CC ಪಿನ್ ಇರುತ್ತೆ. ಓಕೆ, ನಾವು ಈಗ ಏನು ಮಾಡ್ತಾಯಿದ್ವಿ, CC ಬೋರ್ಡ್ನ ರಿಮೂವ್ ಮಾಡ್ಕೊತಾ ಇದ್ವಿ. ಆಂಟೆನಾ ತೆಗೆದ್ವಿ. ದೆನ್ ನಾವು ಸ್ಟ್ರಿಪ್ ಕನೆಕ್ಷನ್ ರಿಮೂವ್ ಮಾಡ್ತಾಯಿದ್ವಿ. ಮೈನ್ ಬೋರ್ಡ್ಗೆ ಹೋಗಿರುತ್ತಲ್ಲ, ಕನೆಕ್ಷನ್ ರಿಮೂವ್ ಮಾಡ್ತಾಯಿದ್ವಿ. ದೆನ್ CC ಬೋರ್ಡು ಆಚೆ ತೊಗೊತಾ ಇದ್ವಿ. ನೋಡಿ, ಇದು ಈಗಿತ್ತಲ್ವ ಆ CC ಬೋರ್ಡು. ಈ ಪ್ಲೇಸಲ್ಲಿ ನಾವೇನು ಮಾಡಬೇಕು, ನಾವು ಹೊಸದಾಗಿರೋಂಥ ಒಂದು CC ಬೋರ್ಡ್ನ ಅಥವಾ ಸಬ್ PCBನ ಏನು ಮಾಡಬೇಕಾಗತ್ತೆ, ರೀಪ್ಲೇಸ್ ಮಾಡಬೇಕಾಗತ್ತೆ. ಈಗ ನೋಡಿ, ನಮ್ಮ ಹತ್ರ ಇದೆ ಒಂದು ಹೊಸದು ಸಬ್ PCB. ನೋಡಿ, ಇದು ಹೊಸದು ತರಿಸಿರೋದು ನಾವು. ಓಕೆ, ಇದನ್ನು ಏನು ಮಾಡೋಣ, ಆ ಜಾಗದಲ್ಲಿ ರೀಪ್ಲೇಸ್ ಮಾಡೋಣ. ರಿಪ್ಲೇಸ್ಮೆಂಟ್ ಆಯಿತು ನಿಮಗೆ. ಈಗ ಮತ್ತೆ ಏನೇನು ಕನೆಕ್ಷನ್ ರಿಮೂವ್ ಮಾಡಿದ್ವು ಅದಷ್ಟು ಏನು ಮಾಡೋಣ, ಮತ್ತೆ ಕನೆಕ್ಟ್ ಮಾಡುವ. ನೋಡಿ, ಆಂಟೆನಾ ಕನೆಕ್ಟ್ ಮಾಡಿದ್ದಾಯಿತು. ಮತ್ತು ಸ್ಟ್ರಿಪ್ ಕನೆಕ್ಟ್ ಮಾಡುವ. ನೋಡಿ, ಈ ಬೋರ್ಡಲ್ಲಿ ನಿಮಗೆ
ನೋಡಿ ಮೈಕ್ ಪ್ರಾಬ್ಲಮ್ ಇತ್ತು. ಆ್ಯಕ್ಚುಲಿ ರಿಪ್ಲೇಸ್ ಮಾಡಿದ್ವಿ, ಇದು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ. ಅಂದರೆ ಏನಾಗ್ತಿದೆ ಅಂದರೆ ಒನ್ ಟೈಮ್ ಕೇಳಿಸೋದೇ ಇರೋದು ಆ ಥರ ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ PCBನೇ ಚೇಂಜ್ ಮಾಡ್ತಾಯಿದ್ದೀವಿ. ಕಸ್ಟಮರ್ ಮತ್ತೆ ಕಂಪ್ಲೇಂಟ್ ಬರಬಾರ್ದು ಅಂದ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹೊಸ PCBನೇ ರಿಪ್ಲೇಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇದು ಓಲ್ಡ್ ಒನ್ನು, ಇದು ನ್ಯೂ ಒನ್ನು. ಓಕೆ, ಈಗ ಮತ್ತೆ ಏನು ಮಾಡುವ, ಸ್ಪೀಕರ್ ಇರುತ್ತೆ, ಇದನ್ನು ಮತ್ತು ಏನೇನು ಓಪನ್ ಮಾಡೋದು ಅದೇ ರೀತಿ ಏನು ಮಾಡ್ತೀವಿ, ಈಗ ಪ್ಲೇಸ್ಮೆಂಟ್ ಮಾಡ್ತೀವಿ. ರಿಪ್ಲೇಸ್ ಮಾಡಿದ್ದಾಯಿತು ಆಂಟೆನಾ ಕೇಬಲು. ಓಕೆ, ಈಗ ರಿಪ್ಲೇಸ್ ಮಾಡಿದ್ದಾಯಿತು. ಈಗ ಸ್ಕ್ರೂ ಎಲ್ಲ ರಿಮೂವ್ ಮಾಡಿದ ಮತ್ತೆ ಏನು ಮಾಡುವ, ಮತ್ತೆ ಸ್ಕ್ರೂ ಎಲ್ಲದಕ್ಕೂ ಹಾಕುವ. ಈಗ ಸ್ಕ್ರೂ ಎಲ್ಲ ರಿಪ್ಲೇಸ್ ಮಾಡ್ತಾಯಿದ್ದೀವಿ. ಮತ್ತು ನೋಡಿ ರಿಪ್ಲೇಸ್ ಮಾಡಿದ್ದಾಯ್ತು. ಈಗ ಎಲ್ಲ ಸ್ಕ್ರೂ ಎಲ್ಲ ಹಾಕಿದ್ದಾಯಿತು. ಈಗ ಮತ್ತೆ ಪ್ಯಾನಲ್ಲು ಆ್ಯಸ್ ಇಟ್ ಈಸ್ ನಾವು ಹೇಗೆ ರಿಮೂವ್ ಮಾಡಿದ್ದು ಅದೇ ರೀತಿ ತಂಬು ಕನೆಕ್ಟ್ರನ್ನ ಮಾಡಿಬಿಟ್ಟು ನೋಡಿ, ಈಗ ತಂಬು ಮತ್ತೆ ರಿಪ್ಲೇಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಕನೆಕ್ಟ್ ಮಾಡ್ತಾಯಿದ್ದೀವಿ ಸ್ಟ್ರಿಪ್ನ. ನೋಡಿ, ಕನೆಕ್ಟ್ ಮಾಡ್ತಾಯಿದ್ದೀವಿ ಸ್ಟ್ರಿಪ್ಪು. ಅದ್ರ ಮೇಲೆ ಅದು ರಿಮೂವ್ ಆಗದಿರೋ ಥರ. ಓಕೆ, ಎಲ್ಲ ನಾವು ಸ್ವಲ್ಪ PCB ಎಲ್ಲ ಚೇಂಜ್ ಮಾಡಾಯಿತು. ಈಗ ಪ್ಯಾನಲ್ನ ಆ್ಯಸ್ ಇಟ್ ಈಸ್ ಮಾಮೂಲಿ ಹೆಂಗೆ ರಿಮೂವ್ ಮಾಡಿದ್ರು ಆ ರೀತಿ ಪ್ಲೇಸ್ ಮಾಡ್ತಾಯಿದ್ದೀವಿ. ಈ ಪ್ಯಾನಲ್ ಸ್ವಲ್ಪ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಓಪನ್ ಆಗಿಬಿಟ್ಟಿದೆ. ಅದಕ್ಕೆ ಗಮ್ಮು ಹಾಕಿ ಗಮ್ಮಿಂದ ರಿಪ್ಲೇಸ್ ಮಾಡಿದ್ದೀನಿ. ಈಗ ಗಮ್ ಹಾಕ್ತಾಯಿದ್ದೀವಿ. ಏನೇ ವರ್ಕ್ ಮಾಡಬೇಕಾಗಲಿ ಸ್ವಲ್ಪ ನಿಧಾನಕ್ಕೆ ಮಾಡಿ, ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ, ಏನಾಗಿದೆ ನೀಟಾಗಿ ತಿಳ್ಕೊಂಡು ಮಾಡಿದ್ರೆ ರಿಪೇರ್ ಅನ್ನೋದು ಈಸಿಯಾಗಿ ಮಾಡ್ಬೋದು. ಫಸ್ಟ್ ಕಸ್ಟಮರ್ಗೆ ಬಂದಾಗ ಕೇಳ್ಕೊಳ್ಳಿ, ಏನು ಪ್ರಾಬ್ಲಮ್ಮು, ಯಾಕೆ ಈ ಥರ ಆಯಿತು, ಯಾವಾಗ ಆಯಿತು, ಕೆಳಗೆ ಬಿದ್ದಾಯ್ತಾ ಅಥವಾ ನೀರಲ್ಲಿ ಬಿದ್ದಾಯ್ತಾ, ಆ ಥರ ತಿಳ್ಕೊಂಡು ರಿಪೇರ್ ಮಾಡಿ ನೀವು ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ PCB ರಿಪೇರ್ ಮಾಡ್ಬೋದು, ಬಟ್ ರಿಪೇರ್ ಮಾಡಿದ್ರೆ ಸಮ್ ಟೈಮ್ ಪ್ರಾಬ್ಲಮ್ ಬರೋ ಚಾನ್ಸ್ ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಸ್ವಲ್ಪ PCBನ. ಎಲ್ಲ ನೋಡಿ ಗಮ್ ಹಾಕಿದ್ದಾಯ್ತು. ಈಗ ಏನು ಮಾಡೋದಂದ್ರೆ ಓಪನ್ ಆಗಬಾರ್ದಂದ್ರೆ ನಾವು ರಬ್ಬರ್ ಹಾಕಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ನಾವೆಲ್ಲ ಹಾಕಿದ್ದಾಯಿತು. ಪ್ಯಾನೆಲ್ ಹಾಕಿದ್ದೀವಿ, ಗಮ್ಮು ಹಾಕಿದ್ದೀವಿ. ಈಗ ಆನ್ ಮಾಡಿ ಚೆಕ್ ಮಾಡೋಣ. ಈಗ ಚೆಕ್ ಮಾಡೋಣ ಮೈಕ್ ವರ್ಕ್ ಆಗುತ್ತಾ ಇಲ್ಲ ಅಂತ. ಚೆಕ್ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತಾಯಿದ್ದೀನಿ, ಕ್ಯಾಮ್ರಾ ಓಪನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಮಾಡಿದ್ದೀನಿ, ಮಾತಾಡ್ತಾ ಇದ್ದೀನಿ. ನಾನು ಮೈಕ್ ಟೆಸ್ಟ್ ಮಾಡಬೇಕು ಅಂತಂದರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದ್ರಲ್ಲಿ ಮೈಕ್ ಚೆನ್ನಾಗಿ ಕೆಲಸ ಮಾಡ್ತಿತ್ತು ಅಂದರೆ ನಾವು ಮಾತಾಡೋ ವಾಯ್ಸ್ ಕೂಡ ಏನಾಗುತ್ತೆ, ರೆಕಾರ್ಡ್ ಆಗುತ್ತೆ. ಈಗ ಓಕೆ, ಈಗ ಪಾಸ್ ಮಾಡ್ತೀನಿ, ಸ್ಟಾಪ್ ಮಾಡಿದೆ. ಈಗ ಪ್ಲೇ ಮಾಡಿ ನೋಡೋಣ. ಮೈಕ್ ಕೆಲಸ ಮಾಡ್ತಿದೆ ಅಂದರೆ ವಾಯ್ಸ್ ಕೂಡ ಇದಾಗುತ್ತೆ. ನೋಡಿ, ಈಗ ಮೈಕ್ ಕರೆಕ್ಟಾಗಿದೆ, ನಾವು ಮಾತಾಡಿದೆಲ್ಲ ರೆಕಾರ್ಡ್ ಆಗಿದೆ. ನೋಡಿ, ವಾಯ್ಸ್ ಬರ್ತಾ ಇದೆ. ನೋಡಿ, ಈಗ ವಾಯ್ಸು ರೆಕಾರ್ಡ್ ಆಗಿದೆ, ಬರ್ತಾ ಇದೆ ಅಂದರೆ ಮೈಕ್ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.